ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ನೋಡ್ಕೊಂಡು ಬರುವ. ಕರ್ನಾಟಕ ವಿದ್ಯಾವರ ಸಂಘ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಅದರ ಆಪ್ಷನ್ಸ್ 4 ಕೊಟ್ಟಿದ್ದಾರೆ. 1887, 1916, 1843, 1890. ಸರಿಯಾದ ಉತ್ತರ 1913 ಆಗಿರುತ್ತದೆ. ಕರ್ನಾಟಕ ವಿದ್ಯಾವರ ಸಂಘವನ್ನು ಜುಲೈ 20, 1890ರಂದು ಭಾರತದ ಧಾರವಾಡದಲ್ಲಿ RH ದೇಶಪಾಂಡೆ ಸ್ಥಾಪಿಸಿದರು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಕನ್ನಡ ಮಾತನಾಡುವ ಜನರನ್ನು ಒಗ್ಗೂಡಿಸಲು KVS ಅನ್ನು ಸ್ಥಾಪಿಸಲಾಯಿತು. KVS ರಾಜ್ಯದಾದ್ಯಂತ ಅನೇಕ ಇತರ ಸಂಸ್ಥೆಗಳು ಮತ್ತು ಸಂಸ್ಥೆಗಳ ಸ್ಥಾಪನೆಗೆ ಪ್ರೇರಣೆ ನೀಡಿದವು. KVS ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಸಂಸ್ಥೆಯಾಗಿದೆ. ಗಾಂಧೀಜಿಯವರು ಯಾವ ಸಂಘಟನೆಗಳು ಮೊದಲು ನಡೆದವು ಅಂದರೆ ಅವರು ಕೆಲವೊಂದು ಸಂಘಟನೆ ಕೊಟ್ಟಿದ್ದಾರೆ ಇಲ್ಲಿ. ನಾಗರಿಕ ಸಹಕಾರ ಚಳವಳಿ, ಭಾರತ ಬಿಟ್ಟು ತೊಲಗೆ ಚಳವಳಿ, ಕಾನೂನು ಭಂಗ ಚಳವಳಿ, ಪೂನಾ ಒಪ್ಪಂದ. ಆಪ್ಷನ್ ಎ ನಾಗರಿಕ ಅಸಹಕಾರ ಚಳವಳಿ. ನಾಗರಿಕ ಅಸಹಕಾರ ಚಳವಳಿ ಮೊದಲನೇ ಸಂಘಟನೆ ಅಂಥೇಳಿ ನಾವು ಸರಿಯಾಗಿ ಉತ್ತರವನ್ನು ಬರೀಬೋದು. ಅಸಹಕಾರ ಚಳವಳಿ ನಡೆದಿದ್ದು 1920, ಭಾರತ ಬಿಡುತ್ತಲ ಚಳವಳಿ 1942, ಕಾನೂನು ಭಂಗ ಚಳವಳಿ 1930, ಪೂನಾ ಒಪ್ಪಂದ 1932 ಆಗಿರ್ತದೆ. ಈಗ ಪ್ರಶ್ನೆ ನೋಡ್ಕೊಂಡು ಬರುವ. 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ಸರ್ ಜಾನ್ ಲಾರೆನ್ಸ್, ವಿನಾಯಕ ದಾಮೋದರ ಸಾವರ್ಕರ್, VA ಸ್ಮಿತ್, ಯಾರೂ ಅಲ್ಲ. ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ವಿನಾಯಕ ದಾಮೋದರ ಸಾವರ್ಕರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರಾಗಿದ್ದಾರೆ. ವಿನಾಯಕ ದಾಮೋದರ ಸಾವರ್ಕರ್ ಅಂದರೆ ಇವರ ಕಾಲಾವಧಿ 1883ರಿಂದ 1966. 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮ ಎಂದು 1909ರ ಅವರ ಪುಸ್ತಕ ದ ಹಿಸ್ಟರಿ ಆಫ್ ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಕರೆದ ಮೊದಲನೇ ವ್ಯಕ್ತಿ. ಪುಸ್ತಕದ ಮೂಲ ಮರಾಠಿ ಆವೃತ್ತಿಯಲ್ಲಿ ಸಾವರ್ಕರ್ ಅವರು ಮೊದಲ ಪದವನ್ನು ಬಳಸಲಿಲ್ಲ. ಆದರೆ ಕೌಲಾಲಂಪುರದಲ್ಲಿ ಪ್ರಕಟವಾದ 1945ರ ಆವೃತ್ತಿಯಲ್ಲಿ ಇದನ್ನು ಸೇರಿಸಲಾಯಿತು. ಸಾವರ್ಕರ್ ಅವರು ದಂಗೆಯನ್ನು ಯೋಜಿತ ಸ್ವಾತಂತ್ರ್ಯ ಹೋರಾಟ ಎಂದು ಬಣ್ಣಿಸಿದರು. ಕಾರ್ಲ್ ಮಾರ್ಕ್ಸ್ 1857ರ ಘಟನೆಗಳನ್ನು ರಾಷ್ಟ್ರೀಯ ದಂಗೆ ಎಂದು ಕರೆದರು. ಮೊದಲ ಪಾಶ್ಚಿಮಾತ್ಯ ವಿದ್ವಾಂಸರಾಗಿದ್ದಾರೆ. ಆದರೂ ಅವರು ಸಿಪಾಯಿ ದಂಗೆ ಎಂಬ ಪದವನ್ನು ಬಳಸಿದರು. ಆ ಸಮಯದಲ್ಲಿ ಬ್ರಿಟಿಷ್ ಮತ್ತು ವಸಾಹತುಶಾಹಿ ಪತ್ರಿಕೆಗಳು ಭಾರತೀಯ ದಂಗೆ ಎಂಬ ಪದವನ್ನು ಬಳಸಿದವು. 1857ರ ದಂಗೆಯನ್ನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಎಂದು ಕರೆದ ಇತರರು ಯಾರಪ್ಪ ಅಂದರೆ ಅಶೋಕ್ ಮೆಹ್ತಾ, KM ಪಣಿಕ್ಕರ್, ಜವಾಹರ್ಲಾಲ್ ನೆಹರು, SB ಚೌಧರಿ ಮತ್ತು ತಾರಾಚಂದ್ ಇತರರಾಗಿದ್ದಾರೆ. ಕೆಳಗಿನ ಯಾವ ದಿನದಲ್ಲಿ ಪ್ಲಾಸಿ ಕದನ ನಡೆಯಿತು? 1757 ಜುಲೈ 23, 1757 ಜೂನ್ 21, 1757 ಜೂನ್ 23, 1757 ಜುಲೈ 21. ಇವು ಆಪ್ಷನ್ಸ್ 4. ಸರಿಯಾದ ಉತ್ತರ 1757 ಜೂನ್ 23ರಂದು ಪ್ಲಾಸಿ ಕದನ ನಡೆಯಿತು. ಇದು ಸರಿಯಾದ ಉತ್ತರವಾಗಿದೆ. ಈಗ ಪ್ಲಾಸಿ ಕದನ ಬಗ್ಗೆ ಒಂದಿಷ್ಟು ಮಾಹಿತಿ. ಪ್ಲಾಸಿ ಕದನವು ಜೂನ್ 23, 1757ರಂದು ಭಾರತದ ಪಶ್ಚಿಮ ಬಂಗಾಳದ ಹೂಗ್ಲಿ ನದಿಯಲ್ಲಿರುವ ಪಲಾಶಿಯಲ್ಲಿ ನಡೆಯಿತು. ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಯುದ್ಧದಲ್ಲಿ ಬಂಗಾಳದ ನವಾಬ ಸಿರಾಜುದ್ದೌಲ್ ಮತ್ತು ಅವನ ಫ್ರೆಂಚ್ ಮಿತ್ರರನ್ನು ಸೋಲಿಸಿತು. ಬ್ರಿಟಿಷರನ್ನು ಬೆಂಬಲಿಸಲು ಜಗತ್ ಸೇಠ್ ಕುಟುಂಬದಿಂದ ಹಣ ಪಡೆದ ನವಾಬನ ಕಮಾಂಡರ್ ಇನ್ ಚೀಫ್ ಮಿರ್ಜಾಫರ್ ಅವರ ಪಕ್ಷಾಂತರದಿಂದ ಗೆಲುವು ಸಾಧ್ಯವಾಯಿತು. ಯುದ್ಧವು 3 ಗಂಟೆಗಳ ಕಾಲ ನಡೆಯಿತು ಮತ್ತು ಭಾರೀ ಮಳೆಯೊಂದಿಗೆ ಕೊನೆಗೊಂಡಿತು. ನವಾಬನ ಪಡೆಗಳು ಇದಕ್ಕೆ ಸಿದ್ಧವಾಗಿರಲಿಲ್ಲ. ಪ್ಲಾಸಿ ಕದನವು ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಇದು ಉಪಖಂಡದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ವಿಸ್ತರಣೆಯ ಪ್ರಾರಂಭವನ್ನು ಗುರುತಿಸಿತು ಮತ್ತು ಬ್ರಿಟಿಷರು ಪ್ರದೇಶದ ಅತಿದೊಡ್ಡ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯಾಗಲು ಕಾರಣವಾಯಿತು. ಕಂಪನಿಯು ಅಂತಿಮವಾಗಿ 1772ರಲ್ಲಿ ಬಂಗಾಳದ ನಿಯಂತ್ರಣವನ್ನು ಪಡೆದುಕೊಂಡಿತು.
ಮತ್ತು ಮುಂದಿನ ಶತಮಾನದಲ್ಲಿ ಭಾರತ ಮತ್ತು ಬರ್ಮಾದ ಇತರ ಭಾಗಗಳ ಮೇಲೆ ತನ್ನ ನಿಯಂತ್ರಣವನ್ನು ವಿಸ್ತರಿಸಿತು. ಬಕ್ಸರ್ ಕದನ 1764 ಅಕ್ಟೋಬರ್ 22-23ರಂದು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ಣಾಯಕ ವಿಜಯವಾಗಿತ್ತು ಮತ್ತು ಬಂಗಾಳ ಮತ್ತು ಬಿಹಾರದಲ್ಲಿ ಮೊಘಲ್ ಪ್ರಭಾವದ ಅಂತ್ಯವನ್ನು ಗುರುತಿಸಿತು. ಇದು ಅಂತಿಮವಾಗಿ ಭಾರತದ ದೊಡ್ಡ ಭಾಗಗಳಲ್ಲಿ ಬ್ರಿಟಿಷರು ವಶಪಡಿಸಿಕೊಳ್ಳಲು ಕಾರಣವೂ ಕೂಡ ಆಯಿತು. ಧನ್ಯವಾದಗಳು. ಅಭ್ಯಾಸ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ, ತೂಗಿಯಕ್ಕೆ ಬಂದೇ ಬರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.